ಪ್ರಗತಿಪರವಾದ ಚಿಂತನೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಚರ್ಚೆಗಳಾಗಬೇಕಾಗುತ್ತೆ. ಒಂದು ಪ್ರಜಾಪ್ರಭುತ್ವ ಒಂದು ಬಹಳ ಶಕ್ತಿಯುತವಾಗಿ ಅಥವಾ ಒಂದು ಪ್ರಬುದ್ಧವಾಗಿದೆ ಅಂತ ಹೇಳಬೇಕಾದ್ರೆ ಚರ್ಚೆ ನಂತರ ಬರ್ತಕ್ಕಂಥ ತೀರ್ಮಾನದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದು ಬಿಡಿ, ರಾಜಕೀಯ ಮಾತಾಡ್ತಕ್ಕಂಥದ್ದು ಇರಲಿ, ಅದನ್ನ ಇದು ಬಹಳ ವರ್ಷದಿಂದ ಉಳ್ಕೊಂಡಿರ್ತಕ್ಕಂಥದ್ದು. ಇದು ಹಿಂದುಳಿದ ವರ್ಗದ ವಿಚಾರದಲ್ಲಿ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದ್ರಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಸಹ ಆ ಬೇಡಿಕೆ ಮುಂದಿಟ್ಟಿದ್ದೀವಿ. ಸರ್, ನಿಮ್ಗೆ ಹೋಪ್ ಇದೆ ಸರ್ ಆಗುತ್ತೆ ಬೇಗ ಅಂತ? ಈಗ ನನ್ನ ಬೇಡಿಕೆ, ಅದು ವೈಯಕ್ತಿಕವಾದ ಬೇಡಿಕೆ ಏನು ಅನ್ನೋದಿದ್ರೆ, ಈಗ ತಾವು ಪ್ರಶ್ನೆ ಕೇಳಿದ್ರಲ್ಲ, ಅವ್ರ ವಿರುದ್ಧ ಮಾಡ್ತಾರೆ ಇವರು ವಿರುದ್ಧ ಮಾಡ್ತಾರೆ ಅಂತ ಹೇಳಿ. ವಿರುದ್ಧ ಮಾಡಿದ್ರೆ ಏನಾಗುತ್ತೆ ಆಗಲಿ. ಅದು ದೇವರಾಜ ಅರಸರವರು ಸಹ ಹಾವನೂರು ಕಮಿಷನ್ ವರದಿ ಜಾರಿ ಮಾಡುವಾಗ ಪ್ರಬಲವಾಗಿ ವಿರೋಧ ಮಾಡಿದ್ರು. ಇವತ್ತು ಇಡೀ ಪ್ರಪಂಚದಲ್ಲೇ ಇದು 2ನೇ ಸಿಲಿಕಾನ್ ವ್ಯಾಲಿ ಅಂತ ಹೆಸರು ಬರಬೇಕಾದ್ರೆ ಮೀಸಲಾತಿಯಿಂದನೂ ಸಹ ಅದಕ್ಕೆ ಅನುಕೂಲಗಳಾಗಿದೆ. ಆದ್ರಿಂದ ವಿರೋಧ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಯಾರು ಸಹ ತಪ್ಪು ಅಂತ ಹೇಳೋದಿಲ್ಲ. ಪೂರ್ಣ ಚರ್ಚೆ ಆದಾಗ ಸರಿ ತಪ್ಪು ಅನ್ನೋದು ಯಾವ್ದು ಅಂತ ಗೊತ್ತಾಗುತ್ತೆ. ರವಿಕುಮಾರ್ ಅವರು ಮಾತಾಡ್ತಾರೆ. ಇದು ಪ್ರಗತಿಪರವಾದ ಚಿಂತನೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಚರ್ಚೆಗಳಾಗಬೇಕಾಗುತ್ತೆ. ಒಂದು ಪ್ರಜಾಪ್ರಭುತ್ವ ಒಂದು ಬಹಳ ಶಕ್ತಿಯುತವಾಗಿ ಅಥವಾ ಒಂದು ಪ್ರಬುದ್ಧವಾಗಿದೆ ಅಂತ ಹೇಳಬೇಕಾದ್ರೆ ಚರ್ಚೆ ನಂತರ ಬರ್ತಕ್ಕಂಥ ತೀರ್ಮಾನದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದು ಬಿಡಿ, ರಾಜಕೀಯ ಮಾತಾಡ್ತಕ್ಕಂಥದ್ದು ಇರಲಿ, ಅದನ್ನ ಇದು ಬಹಳ ವರ್ಷದಿಂದ ಉಳ್ಕೊಂಡಿರ್ತಕ್ಕಂಥದ್ದು. ಇದು ಹಿಂದುಳಿದ ವರ್ಗದ ವಿಚಾರದಲ್ಲಿ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದ್ರಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಸಹ ಆ ಬೇಡಿಕೆ ಮುಂದಿಟ್ಟಿದ್ದೀವಿ. ಸರ್, ನಿಮ್ಗೆ ಹೋಪ್ ಇದೆ ಸರ್ ಆಗುತ್ತೆ ಬೇಗ ಅಂತ? ಈಗ ನನ್ನ ಬೇಡಿಕೆ, ಅದು ವೈಯಕ್ತಿಕವಾದ ಬೇಡಿಕೆ ಏನು ಅನ್ನೋದಿದ್ರೆ, ಈಗ ತಾವು ಪ್ರಶ್ನೆ ಕೇಳಿದ್ರಲ್ಲ, ಅವ್ರ ವಿರುದ್ಧ ಮಾಡ್ತಾರೆ ಇವರು ವಿರುದ್ಧ ಮಾಡ್ತಾರೆ ಅಂತ ಹೇಳಿ. ವಿರುದ್ಧ ಮಾಡಿದ್ರೆ ಏನಾಗುತ್ತೆ ಆಗಲಿ. ಅದು ದೇವರಾಜ ಅರಸರವರು ಸಹ ಹಾವನೂರು ಕಮಿಷನ್ ವರದಿ ಜಾರಿ ಮಾಡುವಾಗ ಪ್ರಬಲವಾಗಿ ವಿರೋಧ ಮಾಡಿದ್ರು. ಇವತ್ತು ಇಡೀ ಪ್ರಪಂಚದಲ್ಲೇ ಇದು 2ನೇ ಸಿಲಿಕಾನ್ ವ್ಯಾಲಿ ಅಂತ ಹೆಸರು ಬರಬೇಕಾದ್ರೆ ಮೀಸಲಾತಿಯಿಂದನೂ ಸಹ ಅದಕ್ಕೆ ಅನುಕೂಲಗಳಾಗಿದೆ. ಆದ್ರಿಂದ ವಿರೋಧ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಯಾರು ಸಹ ತಪ್ಪು ಅಂತ ಹೇಳೋದಿಲ್ಲ. ಪೂರ್ಣ ಚರ್ಚೆ ಆದಾಗ ಸರಿ ತಪ್ಪು ಅನ್ನೋದು ಯಾವ್ದು ಅಂತ ಗೊತ್ತಾಗುತ್ತೆ. ರವಿಕುಮಾರ್ ಅವರು ಮಾತಾಡ್ತಾರೆ.